ಇಂಥ ಸೋದರರು ಇರ್ತಾರ? ಅಣ್ಣ ವರಸೆಯಲ್ಲಿ ಮಗಳಾಗಬೇಕಿದ್ದವಳನ್ನ ಕರ್ಕೊಂಡು ಬಂದು ಇನ್ಮುಂದೆ ಇವಳು ನಿಮ್ಮ ಅತ್ತಿಗೆ ಅಂದ್ರು ಒಪ್ಕೊಂಡ್ರು ಆ ಸಹೋದರರು. ಕೊನೆಗೆ ಇನ್ನೂ ಅವಳು ನನಗೆ ಬೇಡ ಅಂದಾಗ್ಲೂ ಶಿರಸಾವಹಿಸಿ ಸೋದರನ ಆಜ್ಞೆಯನ್ನ ಪಾಲಿಸಿಬಿಟ್ರು. ಇಂಥ ಸೋದರನನ್ನ ನೀವೆಲ್ಲೂ ನೋಡೋದಕ್ಕಾಗಲ್ಲ. ಅಣ್ಣನ ಹುಚ್ಚಾಟಗಳನ್ನೆಲ್ಲ ಒಪ್ಪಿಕೊಂಡು ಆತನಿಗೆ ತಲೆಬಾಗುವಂಥ ವಿಚಿತ್ರ ಭಕ್ತಿ ಇವ್ರದ್ದು. ಇಂಥವ್ರನ್ನ ಶಿವಾಜಿ ಹಂತಕರನ್ನಾಗಿ ಮಾಡಿಸ್ಬಿಟ್ಟಿದ್ದ. ಅಂದಹಾಗೆ ಮಂಜುಳಾಳನ್ನ ಸಾಯಿಸೋ ನಿರ್ಧಾರಕ್ಕೆ ಬರೋದಕ್ಕೂ ಮೊದಲು ಶಿವಾಜಿ ಆಕೆಯ ತವರಿಗೆ ಕರೆ ಮಾಡಿದ್ನಂತೆ. ತವ್ರ ಮನೆಯವ್ರು ಫೋನ್ ಹಚ್ಕೊಟ್ಟಿನಿ ಅವ್ರು ಅವಾಗ ಹಚ್ಕೊಟ್ಕೊಡ್ಲಿ ಆಕಿದು ಒಟ್ಟು ಸಾಕಾಗಿತ್ತು ನಮಗೆ ಊಟ ಹುಟ್ಟಿದಾಗಿಂದ ಇದನ್ನ ಮಾಡ್ದಾಗೈತಿ. ಅಲ್ಲಿ ಮಾಡಿಕೊಟ್ರೆ ಅಲ್ಲೂ ಇದನ್ನು ಮಾಡಲಿಲ್ಲ ಇಲ್ಲೂ ಇದು ಮಾಡಲಿಲ್ಲ. ಬಂದ್ಬಿಟ್ಟು ಅವ್ನ ಫೋನ್ಗಳು ಸಿಕ್ಕಿದ್ರು ಒಂದು ಗಂಟು ಸರಿ ಫೋನ್ಗಳು ಸಿಕ್ಕಿತ್ತು ಮನ್ಯಾಗ. ಆ ಫೋನ ಸಿಕ್ಕಾಗ ಅವ್ರಿಗೆ ಫೋನ್ ಹಚ್ಚಿದ್ನೆ. ಅವ್ಗೂ ಫೋನ್ ಹಚ್ಚಿ ಮಾಡಬೇಡಪ್ಪ ಹಿಂಗೆ ಮಾಡಬೇಡ ಅಂತ ಸರಿ ಹೇಳಿ ಕೇಳಲ್ಲ. ಅವ್ರ ತವ್ರ ಮನೆಯಾಗೂ ಫೋನ್ ಹಚ್ಚಿ ಹಿಂಗೆ ನಡೆದು ನೋಡಿ ಅಂತೇಳಿ ಅವರು ಏನಾದ್ರು ಬೇಕು ನಾವು ಒಟ್ಟು ಅದ್ರ ಸುದ್ದಿನ ಹೇಳ್ಬೇಡ್ರಿ, ನೀವು ಏನಾರು ಮಾಡ್ಕೊಂತ ಹೋಗ್ರಿ ಆಕೆ ಹಂಗೆ ಅದಾಳು ಅಂತ ಕೆಲಸ ಹೇಳಕತ್ರು. ನಾವು ಸತ್ರು ಸಹಿತ ಹೊಳೆ ನೋಡೋದಿಲ್ಲ ಅಂತ ಹೇಳಿಲ್ಲ. ಅವಳು ಸತ್ರು ಕೇಳೋದಕ್ಕೆ ಬರಲ್ಲ ಅಂದಿದ್ದೆ ತಡ ಈ ಶಿವಾಜಿ ತನ್ನ ತಮ್ಮಂದರಿಗೆ ಅವಳನ್ನು ನೋಡ್ಕೊಳ್ಳಿ ಅಂದ್ಬಿಟ್ಟ. ಅಷ್ಟೇ, ಅವರು ಆಕೆಯ ಕತ್ತನ್ನು ಹಿಚ್ಕಿ ಸಾಯಿಸಿ ಕೊನೆಗೆ ತಮ್ಮ ಜಮೀನಿಗೆ ತಂದು ಸುಟ್ಟು ಹಾಕಿದ್ರು. ನಮ್ಮ ಮನ್ಯಾಗ ಉಪ್ಪದ್ರ ಭಾಳ ಕೊಡತ್ತಾರ್ರಿ ಯಾರು ಅವ್ರಿ. ಅವನ್ನ ನಮ್ಮನ್ನು ಬೇಯ್ದು 6 ತಿಂಗಳಲ್ಲಿ ನಿಮ್ಮನ್ನು ಒಳಗೆ ಹಾಕಿಸ್ತೇನೋ, ಒಳ್ಳೆ ಬರ್ದಂಗೆ ಮಾಡ್ತೇನೋ ಅಂತೇಳಿದ್ವು ಅನ್ನತ್ತಾರ. ಅದ್ರ ಸಲುವಾಗಿ ನಾನು ನಮ್ಮ ನಡ್ಕಿನ ಅವ ಕೂಡಿ ಮಾತಾಡಿದ್ವು. ಇನ್ನು ನಮ್ಮನ್ನು ಎಲ್ಲ ಸುಮಾರು ಮಾಡ್ತಾಳೆ ಆಕಿ ಮುಗಿಸೇ ಬಿಡ್ಬೇಕು ಅನ್ನೋವಂಥದ್ದನ್ನು ವಿಚಾರ ಮಾಡಿ ಒಂದು ದಿವಸ ರಾತ್ರಿ ಕುತ್ತಿಗೆ ಹೆಚ್ಚಿಗೆ ಪೌಡಿ ಸೈಕಲ್ ಮೇಲೆ ಹೇರ್ಕೊಂಡ ತೊಗೊಂಬಂದು ಸುಟ್ಟು. ನಮ್ಮ ಅಣ್ಣ ಹೇಳಿದ್ರಿ ಇಲ್ಲಿ ಮನ್ಯಾಗ ಅವ್ನು ಗೊತ್ತಾನು ಅಂತೇಳಿ. ಅವಾಗ ನಾವು ಹೋದವ್ರಿ. ಹೋಗಿ ಅವ್ನು ಓಡಿ ಹೋದ್ರಿ. ಅವ ಇದ್ದವ ಒಂದು 20 ದಿನ ಆಯ್ತು ರೀ. ಏನು ಮಾಡಿದ್ರು? ಕುತ್ತಿಗೆ ಚಿಕ್ಕ ಕೊಂದದ್ರಿ. ಆಮೇಲೆ ಇಲ್ಲಿ ತೊಗೊಂಡು ಬಂದು ಸುಟ್ಟೂರಿ. ಇವನೇ ಪೊಲೀಸರ ಮುಂದೆ ಮೊದಲು ಬಾಯಿ ಬಿಟ್ಟಿದ್ದು. ಮಂಜುಳಾಳ ಈ ಹತ್ಯೆಯ ಸತ್ಯವನ್ನು ಹೊರಹಾಕಿದ್ದು ಶಿವಾಜಿಯ ಅದೊಂದು ಮಾತಿನಿಂದ.